ಬಿಲ್ ಬರ್ಬೋದಿಲ್ಲ. ಈ ನಮ್ನಿ ಲೈಟ್ ಹಚ್ಚಾರಲ್ಲ, ತಿಂಗಳ ಒಂದು 10 ಲಕ್ಷ ರೂಪಾಯಿ ಬರೀ ಕರೆಂಟ್ ಬಿಲ್ಲ ಬರ್ಬೋದು ಮರಾಯ. ಏನು ಲೈಟಿನ ನಗರಿ. ಯವ್ವ 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 ಅದು ಎಂಥ ಲೈಟ್ ಹಚ್ತಾವ ಮರಾಯ. ಅಲ್ಲ ಮನ್ಯಾಗೇನು ಹಾಸಿಗೆ ಪಾಸಿಗೆ ಇರಕ್ಕಿಲ್ಲ ಇವಕ್ಕೆ. ವಾ ನೋಡಿಲ್ಲ ಇಂಥ ಚಂದದವು. ಅಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ನಾಗ ಜಾಕ ಮಾಡಿ ಬಂದು ಇಲ್ಲಿ ಮುಕ್ಕೋತಾರ. ನೋಡಂಗ ಮದ್ವೆ ಮಂಟಪ ಇದ್ದಂಗೆ ಅದಾವು. ಏನು ಚಂದ ಅಲಂಕಾರ ಮಾಡ್ಯಾರೋ ಇವ್ವ. ವಾ ದೇವ್ರೇ, ರೊಕ್ಕ ಇದ್ದವ್ರ ದುನಿಯಾನ ಆಳ್ತಾರ ಬಿಡು. ಅಲ್ಲಿ ನೋಡಲ್ಲಿ ಮುಕ್ಕಳೇರೆ ಪುಟ್ಟಾಪುರಿ ರೊಕ್ಕ ಕೊಟ್ಟು ಫುಡ್ ಆರ್ಡರ್ ಮಾಡ್ಯಾವು. ತಂದು ಕೊಟ್ಟು ಎಷ್ಟೊತ್ತತ್ ನಾನು ಅದ್ರಾಗ ಒಂದು ಗೊಂಬಿ ಬೇರೆ ನಡಕ್ಕೆ ನೋಡ. ಹಣ್ಣು ಕಲ್ಲಂಗಡಿ ಆ ಜ್ಯೂಸು ಆ ಇದು ಎಷ್ಟೆಷ್ಟು ಹಾಕೊಂಡ ರೊಕ್ಕ ಕೊಟ್ಟು ತೊಗೊಂಡು ಅದನ್ನ ನೀರಾಗ ಕುಂತು ತಿಂತಾವು. ಹಂಗಾರ ಆತದ. ಏನು ಕೂಳು ಇವ ಇವ್ರು ಕೂಳು. ಯಪ್ಪ ದೇವ್ರೇ, ರೊಟ್ಟಿ ಉದ್ರ ಬ್ಯಾಳಿ ಎಣ್ಗಾಯಿ ಬ್ಯಾಳಿ ಸಾರು ನುಗ್ಗಿ ಸಾರು. ಅಯ್ಯೋ ದೇವ್ರೇ, ನೋಡ್ಲಾರ್ದ ಎಷ್ಟು ದಿನ ಆತ ಯವ್ವ ನಾನು. ಮಸ್ತ್ ಇವ್ರದೇ ಜೀವನ. ಆಹಾ ಅಲ್ಲಿ ನೋಡಲ್ಲಿ ಗಂಡ ಇಂತಿನ ಕುಚ್ಚು ಕುಚ್ಚು ಮಾಡಕತ್ತಾರ ನೀರಾಗ ಕುಚ್ಚು ಕುಚ್ಚು. ಆಹಾ ನಾನು ನನ್ನ ಹೆಂಡತಿ ಕರ್ಕೊಂಬಂದು ಇದು ಸ್ವಿಮ್ಮಿಂಗ್ ಪೂಲ್ನಾಗ 2 ದಿನ ಈಸ್ ಬಿದ್ನಿ ಅಂದ್ರೆ ನನ್ನ ಹೆಂಡತಿನ ಹಿಂಗೇ ಕಾಣ್ಬೋದಲ್ಲ, ನಾನು ಹಿಂಗೆ ಈಶಾಡ್ಬೋದು. ನೋಡು ಮರಯ್ಯ ಎಂತ ಚಂದ ನೀರಾಗ ಈಸಾಡಕತ್ತಾರ. ಅಲ್ಲ ಆಡ್ನಾಡಿ ನನ್ನ ಹೆಂಡತಿ ನನ್ನ ಜೊತೆಗೆ ಇಲ್ಲೂ ಈಸಾಡಕ್ಕೆ ಬರ್ತಾಳ. ನಮ್ಮೂರನ್ನ ಕೆರೆಯಾಗ ಈಸಾಡಕ್ಕೆ ಬಂದಿಲ್ಲಕ್ಕಿ. ಆದರೂ ಇಲ್ಲಿ ಗಂಡುಗಳು ಪುಣ್ಯ ಮಾಡ್ಯಾವು ಇಂಥ ಎಂತಾರ ಪಡ್ಯಾಕ. ನಮ್ಮೂ ಅದಾವು ನಾಚ್ತಾವ ಒಂದಳತಿ. ನೋಡು ನೋಡು ಹೆಂಗದಾವು. ಆದರೂ ನಮ್ಮಲ್ಲಿ ಸಂಪ್ರದಾಯ ಅದು ಜಾಸ್ತಿ. ಇವು ಏನಪ್ಪ ಎಲ್ಲ ಗಂಡು ಹೆಣ್ಣು ಏಕ ಇರ್ತಾವೆ. ಆದರೂ ಹೆಣ್ಣು ಮಕ್ಕಳು ಅಂದ್ರೆ ಹಾಗೆ ಇರ್ಬೇಕು. ಹಿಂಗಲ್ಲ, ಗಂಡು ಮಕ್ಕಳಿಗೆ ಆಸೆ ಇರ್ಬೇಕು, ಹೆಣ್ಮಕ್ಳಿಗೆ ನಾಚಿಕೆ ಇರ್ಬೇಕು, ಅಂದ್ರೆ ಚಂದ. ನನ್ನ ಡ್ಯೂಟಿ ಮುಗೀತು, ಗಡ ಹೋಗಿ ಅರ್ಬಿ ಕಳೆದು ನನ್ನ ಅರ್ಬಿ ಹಾಕ್ಕೊಂಡು ಬಂದು ಮೊದಲು ಒಂದು ಫೋನ್ ಹಚ್ತೇನೆ. ಪಾಪ 2 ಸಲ ಫೋನ್ ಹಚ್ಚಿದ್ವು, ನಾನೇ ಎಬ್ಬಿಸ್ಲಿಲ್ಲ ಕೆಲಸ ಇತ್ತಂತೇಳಿ. ಈಗ ಹೆಂಗಿದ್ರು ನನ್ನ ಡ್ಯೂಟಿ ಟೈಮಿಂಗ್ ಮುಗ್ದೈತಿ, ಫೋನ್ ಹಚ್ಚಿ ಮಾತಾಡ್ತೀನಿ. ಹಬ್ಬಾ ನನ್ನ ಡ್ಯೂಟಿ ಮುಗೀತು, ಫೋನ್ ಹಚ್ಚಂತಡಿ. ಮೋಯೆ 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 ಯಾರಿಟ್ಟರಿ ಚುಕೀ. ಫೋನ್ ಎಬ್ಬಿಸ್ಕೊಳ್ಳಲ್ಲ ಯಾಕ? ಬ್ಯಾಡ ತಡಿ, ನಮ್ಮ ಮಕ್ಕಳು ರೂಮಿಗಡೆ ಹೋಗಿ ಅಲ್ಲಿ ನಾನು ಫೋನ್ ಹಚ್ತೇನೆ ನೋಡೋಣ. ಅಲ್ಲ, ಒಂದು ವಾರದ ಹಿಂದೆ ಸಂತಿ ಮಾಡಕ್ ಹೋಗಿ ಸಂತ್ಯಾಗಿಂದ ಬದ್ನಿಕಾಯಿ ತಂದು ಪಲ್ಯ ಮಾಡ್ಲಾರ್ದ ಒಣಗಿರ್ತತಲ್ಲ, ಹಂಗಾಗೈತ್ ನಿನ್ ಮಕ. ಯಾಕೆ, ಏನಾತು? ನನ್ನ ಹಣೆ ಬರ ನೆನ್ಸ್ಕೊಂಡು ಹಿಂಗಾಗೈತ್ ನನ್ನ ಮಕ. ಏನ್ ಮಾಡ್ಬೇಕು ನನ್ನ ಕರ್ಮ ಎಲ್ಲ. ಕಾರ್ದಾಣೆ ಎದಕ್ ಬೇಕು? ಚುಮ್ಮರ್ ತರ್ಸಿಯ? ಇವ್ರದೊಂದು ರಾಡ್ ಎತ್ತದ. ಕಾರ್ದಾಣೆ ಅಲ್ರಿ ಎತ್ಯಾರ, ಕರ್ಮ ಕರ್ಮ ಕರ್ಮ್ ಅನ್ನೋ ತರ್ಸಿಯ ಚುಮ್ಮರಿ. ಹೋಗ್ಲಾ, ಒಂದು 15-20 ರೂಪಾಯಿ ಕಾರ್ದಾಣಿ ತರೋಗ್ಲಾ, ಹಾಕೊಂಡ್ ತಿನ್ನೋಣಂತ. ಊರಿಗೆ ಒಂದು ಹತ್ತಿದ್ರೆ ನಮ್ಮ ಅವ್ಗೆ ಒಂದು ಹತ್ತತಿ. ಎದಕ್ಕೆ ಹಂಗ್ಯಾಕೆ ಮಕ ಮಾಡ್ಕೊಂಡು ಕೂತೀನಿ? ಯಾಕೆ ಇದ್ರಿಗೆ ಏನು ಬೇಕು ನಿಂಗೆ? ಏನ್ ಬೇಕಾ? ಒಂದು 15 ದಿನ ಆತ ಮನ್ಯಾಗ ಸಿಲಿಂಡರ್ ಖಾಲಿಯಾಗಿ ಆ ಒಲಿ ಒಳಗೆ ದಸು 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 ಅಂತೇಳಿ ಊಬಿ ಅಡಿಗೆ ಮಾಡಕತ್ತೇನೆ. ಮೊನ್ನೆ ನೋಡಿದ್ರೆ ಮಳೆ ಬಂತು, ಕಟ್ಟಿಗೆ ಒಳಗೆ ಹಾಕ್ರಿ ಅಂತ ಎಷ್ಟು ಹೇಳಿದ್ದೆ, ಹಾಕಿದ್ದಿಲ್ಲ. ಹೋದ್ವು ಮತ್ತೆ ಬಿಸಿಲಿಗೆ ಹಾಕಿ ತೆಗೆದಿಟ್ಕೊಂಡೇನು ಕಟ್ಟಿಗೆನ. ಸಿಲಿಂಡರ್ ತಂದು ಕೊಡ್ರಿ, ಏನ್ ಬೇಕಂದ್ರೆಲ್ಲ ಸಿಲಿಂಡರ್ ತೊಂಬರ್ರಿ. ಹಂಗ ಕೈಯಾಗ ಒಂದು 500 ರೂಪಾಯಿ ಬೇಕು. ಶಾಂತಕ್ಕನ್ ಸಸಿ ಡೆಲಿವರಿ ಆಗೈತಲ್ಲ ಹೆಣ್ಣು ಹುಡುಗಿ, ಒಂದು 200 ರೂಪಾಯಿ, ಒಂದು 300 ರೂಪಾಯಿದು ನಂಗಿ ಒಯ್ಬೇಕಲ್ಲ, ಅದಕ್ಕಾರ ರೊಕ್ಕ ಬೇಕು. ಏನು ಹೋಗಿ ಬರೋದಂತೂ ಇಲ್ಲಿ ಬಿಡ್ರಿ, ಬಸ್ಸಿಗೆ ಬರ್ತೇನಂತ, ಅದೆಲ್ಲ ಏನಿಲ್ಲ. ಆದ್ರೆ ಮನ್ಯಾಗ ಏನೈತಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ದಂಗಿರ್ಬೇಕು. ದೊಡ್ಡ ಹೇಳಿದ್ರಲ್ಲ ಏನ್ ಬೇಕು ಅಂತೇಳಿ, ಕೇಳಿದ್ನಿ, ತಂದು ಕೊಡ್ರಿ ಹಂಗಾರ ಇದನ್ನೆಲ್ಲ. ಅಲ್ಲ ನೀ ಹಿಂಗೆ ಯಾಕೆ ಮಾಡ್ತೀಯ ಅಂತೇಳಿ ನಂಗೆ ಅರ್ಥ ಆಗಲ್ಲ ನೋಡು. ಏನ್ ಮಾಡಿದೆ ನಾನು? ಏನ್ ಮಾಡಿದೆ? ಶಾಂತಕ್ಕನ್ ಸಸಿ ಡೆಲಿವರಿ ಆಗೈತಿ ನಿನ್ನೆ. ಏನ ಅದಕ್ಕೊಂದು ಅಂಗಿ ಒಯ್ದು ಕೊಟ್ಟು ನೋಡ್ಬಾರ್ದನ್ರಿ? ಕೂಸಿನ ಹಂಗ ನೋಡಕತ್ತೇತಾನ ಪಾಪ. ಆ ಪೂಜಾಂದ ಇದು ಕುಬ್ಸಕ್ಕೆ 1 ರೂಪಾಯಿ ಯಾರು ಮಾಡ್ಲಿಲ್ಲ ನಾವು. ಪಾಪ ನನ್ನ ಮಗಳು ಕುಬ್ಸಕ್ಕೆ ಬೆಳ್ಳಿ ಬೆಟ್ಲ ಯಾರು ಮಾಡ್ಯಾರ ಅವ್ರು. ಪಾರಕ್ಕಂದಂತರೂ ಇಲ್ಲ ಬಿಡು, ಪಾಪ ಅಕ್ಕಿನೂ ಕೊಟ್ಟಾಳ. ಆದ್ರೆ ಅಕ್ಕಿ ಮನೆಗೆ ಏನೂ ಕಾರ್ಯ ಆಗಿಲ್ಲ ಅಂತೇಳಿ ನಾವೇನು ವಾಪಸ್ ಯಾರು ಕೊಟ್ಟಿಲ್ಲ. ಶಾಂತಕ್ಕಂದರ ಮಾಡ್ಬೇಕಲ್ರಿ, ಮರ್ಯಾದೆ ಇರ್ತತೇನೆ ಹೇಳಿ ನಾ ನೋಡೋಣ. ಒಂದೇ ಹುಡುಗನ ಕುಬ್ಸಕ್ಕೂ ಏನು, ಒಂದೇ ಹುಡುಗಂದ ಅದು ಆಕಿದ ರತ್ನಾನ್ ಕುಬ್ಸಕ್ಕೂ ನಾವೇನು ಅಂತದೇನು ಕೊಟ್ಟಿಲ್ಲ. ಏನು ಒಂದು ಸೀರೆಗೇನೋ ಒಂದು ತಂದು ಕೊಟ್ಟಿದ್ದೆ ಅಷ್ಟೇ. ಆ ಹುಡುಗಂದಕ್ಕೂ ಅಷ್ಟೇ ಒಂದು ಅಂಗಿ ತಂದಿದ್ದೆ. ಮತ್ತೇನು ತಂದಿನಿ ನಾನು? ಇದಕ್ಕೊಂದು ಅಂಗಿ ತಂದ್ಬಿಟ್ರೆ ಆಗಲ್ಲ ನಂಗೆ. ಮೊನ್ನೆ ಶಾಂತ ಕೇಳಿಲ್ಲ, ನಿಮ್ಮ ಪರಿಸ್ಥಿತಿ ಎಲ್ಲ ಗೊತ್ತೈತಿ, ಏನು 1 ರೂಪಾಯಿ ಯಾರು ಬೇಡ, ನೀವು ಬಂದು ಹೋದ್ರೆ ಸಾಕು ನನಗಷ್ಟ ಅಂತೇಳಿ. ನೀನೊಂದು ತಗ ಅವ್ರು ಬ್ಯಾಡ ಅಂದ್ರು ನೀ ಯಾಕಂಗೆ ಮ್ಯಾಲ ಬಿ ತಯಾರು ಮಾಡಕ್ಕೆ ಹೋಗಿ ಸುಮ್ಮನಿರು. ಇಲ್ಲ ಅಂತೇಳಿ ಅವ್ರಿಗೂ ಗೊತ್ತೈತಿ, ಇಲ್ದಂಗೆ ಇದ್ಬಿಡ್ಬೇಕು. ನಿಮಗಂತರೂ ಮಾನ ಮರ್ಯಾದಿಲ್ಲ, ನನಗೂ ಇಲ್ಲ ಅಂತ ನೀವು. ನನಗೆ ಮಾನ ಮರ್ಯಾದಿಲ್ಲ ಅಂತ ಯಾವ ಸುಳೆ ಮಗ ಹೇಳ್ಗವ? ನಾನೇ ಹೇಳಕತ್ತಿರಕ್ಕೆ ಮತ್ತಿನೇನು? ಈ ಏನಾತು? ಯಾರೇನು ಕಟ್ಗೆ ಒಲ್ಯಾಗ ಅಡ್ಗೆ ಮಾಡೇ ಇಲ್ಲನ? ನಮ್ಮವ್ವ ಅವರೆಲ್ಲ ಮತ್ತೆ ಕಟ್ಗೆ ಒಲಿ ಸಿಲಿಂಡ್ರ್ ಈಗ ಬಂದಾವು. ಬಾರಿ ಬಿಡು, ನೀನೇ ಒಂದು ವಯಸ್ಸಿನಾಗ ಒಲ್ಯಾಗ ಮಾಡಿಲ್ಲನ? ಸಿಲಿಂಡರ್ ತಂದ್ಮೇಲೆ ಸಿಲಿಂಡರ್ನೇ ಮಾಡಕತ್ತಿ. ನಿಂದು ಸುಖ ಉಂಡತ್ ಮೈ. ಹೌದಪ್ಪ, ಹೆಚ್ಚಿನ ಸುಖ ಉಂಡು ಬಿಟ್ಟತ್ ನನ್ನ ಮೈ. ಕೇಳ್ತಿರನ, ಮದುವೆಯಾಗಿ ಬಂದಾಗಿಂದ ಸುಪ್ಪತ್ತಿಗೆ ಒಳಗ ತೇಲಾಡಕತ್ತೇನೆ ನೋಡ. ಕೈಗೊಂದಾಳ ಕಾಲಿಗೊಂದಾಳ. ಏನ್ ಚಿನ್ನದ ಪಲ್ಲಕ್ಕಿಯಾಗ ಹೊತ್ತಿ ಮೆರವಣಿಗೆ ಮಾಡ್ತೀರಿ, ಮತ್ತು ಅದಕ್ಕೆ ಸುಖ ಉಂಡತ್ ನನ್ನ ಮೈ. ಮತ್ತು ಅದು ಅನ್ಬೇಕಾಗಿದ್ದ ಬಿಡಿ ಈ ಮಾತು ನೀವು. ಅಯ್ಯ ಏನು ಗಂಡಸ ಏನಪ್ಪ. ನೋಡೋ ಗಿರ್ಜಿ, ಹೇಳಾಕತ್ತೀನಿ, ಹೊರಗಿನ ಬಿಸಿಲು ಕಾಣ್ಲಾರ್ದಂಗೆ ನಿನ್ನ ನಾನು ಜಾಪನ್ ಮಾಡಾಕತ್ತೀನಿ. ಏನು ಮಂದಿ ಹೆಣ್ಮಕ್ಳಂಗೆ ಹೊಲಕ್ಕೂ ಕೇಳೋಕ್ಕಿ ನೀನು?
ಅದೇ ಅದೇ ತಪ್ಪನ ಮಾಡ್ತಾ ಇರೋದು. ಹೋಗ್ಬೇಕಿತ್ತು ನಾನು, ಅಂದ್ರೆ ಕೈಯಾಗ ನನಗೂ ಒಂದ್ 2 ರೊಕ್ಕ ಅಂತ ಇರ್ತಿದ್ವು. ಮಾತಿಗೂ ನಿಮ್ಮ ಕಡೆ ಕೈ ಚಾಚದಾರ ತಪ್ತಿತ್ತು. ಏನು ಹೊರಗೆಲ್ಲೂ ಹೋಗ್ಲಾರ್ದಂಗ 10 ರೂಪಾಯಿಗೂ ನಿಮ್ಮನ್ನೇ ಬೇಡ್ತೀನಲ್ಲ ನಾನು. ನನಗೆ ಬುದ್ಧಿ ಇಲ್ಲ. ನೀವು ಕೊಟ್ರೆ ಇಸ್ಕೋಬೇಕು, ಕೊಡ್ಲಿಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಅನ್ನೋದು ಈಗಿಂದ ಹೆಣ್ಮಕ್ಳು ದುಡಿಬೇಕು, ಅವ್ರ ಕೈಯಾಗ 1 ರೂಪಾಯಿ ಇರ್ಬೇಕು ಅಂತೇಳಿ. ಗಂಡಸ್ ಕೊಟ್ಟಾಗ ಕೈ ಇಸ್ಕೋಬೇಕಂತೇವಲ್ಲ, ನಮ್ಮ ಹಣೆ ಬರಬರಿಲ್ಲ. ಗಂಡಸ್ ಕೊಟ್ಟಾಗ ಆಗೋಲ್ತಕ್ಕ ಅವನಾರ ನೆಟ್ಟಗೆ ಜೀವನ ಮಾಡ್ಬೇಕಾ? ಕುಡ್ದೆ ಇದ್ದಿದ್ ರೊಕ್ಕನೂ ಇಸ್ಬಿಟ್ಟಾಡ್ತೀರಿ. ಅದೇ ಒಂದೇ ಹೊಲದ ಮ್ಯಾಗ ಜೀವನ. ವಯಸ್ಸಿಗೆ ಬಂದ ಮಗಳಂತರೂ ಬಿಡು, ಮದುವೆ ಹೆಂಗೋ ಆಗೋತದ. ಕೊಟ್ಟು ತಗೊಳೋದು ಮಾಡೋದಾಗಿದ್ದಂದ್ರೆ ಈಡಾಗಿ ಅದೇನು ಹಾಕಿದ್ದಿಲ್ಲ ಬಿಡು ನಮ್ಮ ಕೈಲಿ. ಈಗ ಹೊರದೊಬ್ಬನ್ ಗಂಡ್ ಮಗ, ಅದಕ್ಕೊಂದು ಚಂದಾಗ ಸಾಲಿ ಪಾಲಿ ಕಲಿಸಿ ಒಂದು ನೌಕರಿ ಹಚ್ಚಾನಂದ್ರೆ ಎಲ್ಲಕ್ಕೆತ್ ನಮ್ಮ ಮನೆ ಬರಕ್ಕೆ. ಗಂಡಸ್ ಮಗ ಹುಟ್ಟ್ಯಾನ್ಲೆ ನನಗೆ. ಇನ್ನೊಸ್ತಿನ ಸುಮ್ಮನಿರು ನೀನು. ನೋಡು, ನೀ ಹಿಂಗ ಕಿರಿಕಿರಿ ಮಾಡಾಕತ್ರ ನಾನು ದುಬೈಗೆ ಹೋಗ್ಬಿಡ್ತೇನೆ ನೋಡಿ ದುಡಿಯಾಕ. ಹೋಗ್ರಿ, ಅದನ್ನಾರ ಮಾಡ್ರಿ, ಹೋಗ್ರಿ. ಯಾರು ಬೇಡ ಅಂದ್ರೆ ಅವಾಗ ನಮ್ಮ ಕಷ್ಟ ತೀರ್ತತ ನೋಡ್ತೀನಿ. ಅಬ್ಬಬ್ಬಬ್ಬ, ಗಂಡು ಕಣ್ಣೆದ್ರಿಗಿಲ್ಲಂದ್ರೂ ನಡಿತೈತಿ, ರೊಕ್ಕ ಬೇಕು ಕೀಡಿಗೆ. ಹಿಂಗ ಅನ್ಕೊಂಡ್ರೆ ಏನ್ ಮಾಡಾಕೈತಿ ನೋಡು. ನಾಳಿಂದ ನಾನು ಅಲ್ಲೊಂದ್ ಕಡೆ ಕೆಲಸ ಕೇಳಿ ಬಂದೇನಿ. ಸುಮ್ಮನೆ ನಾನು ಕೆಲ್ಸಕ್ಕೆ ಹೋಗ್ತೇನೆ. ಯಾಕೆ ಬೇಕು ಬಟ್ಟೆ ಅಂಗಡಿಯಾಗ ಹೋಗ್ತೇನೆ. ಖುಷಿನೇಲ್ ಬಿಟ್ಟೋಕಿ. ಅತ್ತಿಯವ್ರು ಇಲ್ಲನ ನೋಡ್ಕೊಂತಾರ. ಅತ್ತಿಯವ್ರು ನೋಡ್ಕೊಂತಾರ. ಅಡಿಗೆ ಮಾಡಿ ಇಟ್ಟು ಹೋಗ್ತೇನೆ. ತಿಂಗಳ ಒಂದು 8,000 ಏನೋ ಕೊಡ್ತಾರಂತೆ ಅರ್ಬಿ ಅಂಗಡಿಯಾಗ, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಹೋಗ್ತೇನೆ. ಮತ್ತೇನು ಮಾಡೋದು? ಏನಾಯ್ತು, ನಮ್ಮ ಜೀವನ ಸುಧಾರಿಸ್ತೇನೆ. ಅವಾಗಾರ ನೋಡ್ತೇನೆ. ನಾನಂತರೂ ನಾಳಿಂದ ಹೋಗ್ತೇನೆ ಅಂದ್ರೆ ಹೋಗ್ತೇನೆ ಅಷ್ಟೇ. ನೋಡಿದ ಮಂದಿ ಏನಂತಾರ? ನೋಡಿದ ಮಂದಿ ಏನಂತಾರ? ಬಂದು ಯಾರು ಕೊಡ್ತಾ ಇದಾರ ನಮ್ಗೆ? ಇಲ್ಲ. ಇವತ್ತು ನಮ್ಮ ಮನ್ಯಾಗ ಸಿಲಿಂಡರ್ ಇಲ್ಲ, ಉಪ್ಪು ಖಾರ ಅಡಿಗೆ ಮಾಡಕ್ಕೆ ಇಲ್ಲಂದ್ರು ಅದು ನಾವೇ ಅನ್ಭವಿಸ್ಬೇಕು, ನಾವೇ ನೋಡ್ಬೇಕು. ಅನ್ನೋ ಮಂದಿ ಯಾರು ಬಂದು ಕೊಡಲ್ಲ. ಮಂದಿಗೋಸ್ಕರ ಜೀವನ ಮಾಡಕ್ಕೂ ನನಗೆ ಆಗುದಿಲ್ಲ. ಇನ್ನು ಮೇಲೆ ನಾನಂತರೂ ದುಡಿಯಕ್ಕೆ ಹೋಗಕ್ಕೆ ಅಷ್ಟೇ. ಕೇಳಿ ಬಂದೇನಿ, ಅವರು ಸೋಮಾರಿಂದ ಬಾ ಅಂದಿದ್ರು. ಇವತ್ತು ನಿಮ್ಮ ಮುಂದೆ ಹೇಳಾಕತ್ತೇನಿ. ಹೋಗ್ತೇನೆ ಅಷ್ಟೇ. ಹೋಗು. ಎಷ್ಟರ ಸೊಕ್ಕೈತಿ ನಿನಗೆ? ಹೋಗು. ಬಗಲಿಗೆ ಬ್ಯಾಗ್ ಹಾಕೊಂಡು ಟಿಂಗ್ 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 ಅಂತೇಳಿ ವಯಾರ್ ಮಾಡ್ಕೊಂತ ಹೋಗ್ಬೇಕಾಗೈತಿ ನೀನು. ಹಿಂಗೆ ಮಾತಾಡಿದ್ರೆ ಹೊರಗೆ ಹೆಣ್ಮಕ್ಳು ಕಾಲಿಟ್ರೆ ಫ್ಯಾಷನ್ ಮಾಡಾಕ ಇಡ್ತಾರಂತ ನೀವು ಅನ್ಕೊಳ್ಳೋದಾದ್ರೆ ಹಂಗೆ ತಿಳ್ಕೊರಿ. ಎಷ್ಟು ಹೆಣ್ಮಕ್ಳು ಮನ್ಸಿಗೆ ನೋವು ಮಾಡ್ಕೊಂಡು ದುಡಿಬೇಕಲ್ಲಪ್ಪ ಅಂತ ದುಡಿತಾ ಇರೋರು ಅದಾರ. ನಿಮ್ಮಂಥವ್ರಿಗೆ ಏನು ಗೊತ್ತದೆಲ್ಲ? ಈಗ ಅದೆಲ್ಲ ಮಾತು ಬೇಡ, ನಾ ಹೋಗಕ್ಕೆ. ಹೋಗು. ಅದು ಏನೇನು ಮಾಡ್ತಿ ಮಾಡು, ಗೊತ್ತಾಕತಿ. ಹೊರಗೆ ಹೋಗಿ ದುಡಿಯೋದು ಎಷ್ಟು ಕಷ್ಟ ಐತೆ ಅಂತೇಳಿ ಏನೋ ಅನ್ಕೊಂಡ್ಬಿಟ್ಟಿ ನೀನು. ನೀವು ದುಡ್ದು ಕಡ್ದು ಕಟ್ಟಿ ಹಾಕಿರೋದು ನೋಡೇನಿ ನಾನು. ಅದಕ್ಕೆ ನಾನು ದುಡಿಬೇಕಂತ ತೀರ್ಮಾನ ಮಾಡೇನಿ ನಿನ್ಮೇಲೆ. ಮನ್ಯಾಗ ಹೊಟ್ಟೆ ಹಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲಗಿವು ಅಂತಾರಂತ. ಹಂಗಲ್ಲ, ನಮ್ಮ ಮನ್ಯಾಗ ಹೊಟ್ಟೆ ಹಿಟ್ಟಿಲ್ಲ ಅಂದ್ರೆ ಕುಡಿಯಾಕ ಸೇರೇಬೇಕು ಇವರಿಗೆ. ಮತ್ತೆ ನಿಮ್ಮ ಕಿರಿಕಿರಿ ಮರ್ತು ಮಕ್ಕೋಬೇಕಲ್ಲ. ಹಗಲೆಲ್ಲ ದುಡ್ದಿರ್ತೇವಿ, ಮನುಷ್ಯ ಮಕ್ಕಳೋತ್ನೇ ಒಂಚೂರು ಟೆನ್ಷನ್ ಎಲ್ಲ ಮರ್ತು ಮಕ್ಕೋಬೇಕಲ್ಲ. ನಿಮ್ಗೇನ ಹೇಳ್ತೀರಿ? ಆರಾಮಾಗಿ ಮನ್ಯಾಗ ಇರ್ತಿರಲ್ಲ. ಹೌದು, ಆರಾಮಾಗಿ ಮನ್ಯಾಗ ಇರ್ತೀನಿ. 4 ಮಂದಿ 108 ಮಂದಿ ಸಾಲ್ಗಾರ ಬರ್ತಾರಲ್ಲ, ಅವ್ರಿಗೆಲ್ಲ ಉತ್ತರ ಹೇಳ್ಕೊಂತ ಮನ್ಯಾಗ ಇರ್ತೀನಿ. ಹೋಗಿರ್ತೀರಿ ತಲೆ ಮರೆಸ್ಕೊಂಡು ಬೆಳಗ್ಗೆ ಹೇಳತ್ಲೆ ಇಷ್ಟೊತ್ತಿಗೆ ಬರ್ತೀರಿ ಮನೆಗೆ. ಬಂದವ್ರಿಗೆಲ್ಲ ನಾಳೆ ಕೊಡ್ತಾರಣ್ಣ, ಇವತ್ತು ಕೊಡ್ತಾರಣ್ಣ, ನಮ್ಮ ಮನೆಯವ್ರು ಬಂದ್ಮೇಲೆ ಹೇಳ್ತೀನಣ್ಣ ಅಂತೇಳಿ ಜೀವನ ಮಾಡ್ತಿರ್ತೀನಲ್ಲ. ಇಲ್ಲಿ ಮನ್ಯಾಗ ಹೋಗಿ ಮನ್ಯಾಗ ಅಡಿಗೆ ಮಾಡ್ಬೇಕನ್ನೋ ಅಷ್ಟೊತ್ತಿಗೆ ಅಯ್ಯಯ್ಯೋ ಅದಿಲ್ಲಲ್ಲಪ್ಪ, ಇದಿಲ್ಲಲ್ಲಪ್ಪ, ಈಗ ಏನು ಮಾಡೋದು, ಎಣ್ಣಿಲ್ಲಲ್ಲ, ಹಂಗಾರ ಹಾಕಂತೇಳಿ ಬೆಲ್ಲಿಲ್ಲಲ್ಲಪ್ಪ ಅಂತ ವಿಚಾರ ಮಾಡ್ತೇವೆ. ಚಾ ಅಂತ ಇಲ್ಲೇ ಕುಂತ ಕೇಳ್ತೀರಿ. ಒಳಗೆ ಹೋಗಿ ನೋಡಿದ್ರೆ ಚಾ ಪುಡಿ ಇರಂಗಿಲ್ಲ. ಒಲಿ ಊದಕತ್ರ ಉಸುಲ್ ಸಿಕ್ಕೊಂತ ಅಳತಿ. ಹಸೆ ಕಟ್ಟಿಗೆನ ಉರ್ಸಿ ಮಾಡ್ತೇವಲ್ಲ, ಅದಕ್ಕೆ ಭಾಳ ಆರಾಮಾಗಿರ್ತೀವಿ. ಹಂಗ ಬರ್ತತಿ ಎಲ್ಲ. ಆಯ್ತಾ ತಿನ್ನಾಕ? ನೀವು ಹಾಕೊಂಡಿರಲ್ಲ ಈ ಬಟ್ಟಿ, ನಾನು ಒಗದಿದ್ದಕ್ಕೆ ಸ್ವಚ್ಛಾಗಿದ್ದಕ್ಕೆ ನೀವು ಹಾಕೊಂಡಿರಿ. ಇಲ್ಲಿ ಕುಂತ ಆರಾಮ ಮಾತಾಡ್ತಾ ಇದಿರಲ್ಲ, ಇದು ಇಷ್ಟೊಂದು ಸ್ವಚ್ಛ ಐತಲ್ಲ, ನಾ ಕಸ ಹೊಡೆದು ಕಲ್ವರ್ಸೇನೆ ಅಂತೇಳಿ ಕುಂತೀರಿ. ಈಗ ಹೊಟ್ಟೆ ಸೆತ್ಲೆ ಕೇಳ್ತಿರಲ್ಲ, ನಾ ಅಡಿಗೆ ಮಾಡೇನಂತೇಳಿ ತಂದು ಕೊಡ್ತೇನೆ, ನೀವು ತಿಂತೀರಿ. ದುಡ್ದು ಹಾಕ್ತೀನಿ, ಅಡಿಗೆ ಮಾಡ್ತಿ. ಎಷ್ಟೋ ಜನ ಗಂಡಸರಿಗೆ ದುಡ್ದು ಹಾಕ್ತೇನೆ ಅಂದ್ರು ಅಡಿಗೆ ಮಾಡಕ್ಕೆ ಹೇಳ್ತಿರಲ್ಲ. ಅರ್ಥ ಮಾಡ್ಕೊರಿ. ರೊಕ್ಕ ಒಂದೇ ಅಲ್ಲ ಜೀವನ.